ಈಗಾಗಲೇ ಈ ಜಾತಿ ಜನಗಣತಿಯ ಬಿಸಿ ಸಿದ್ದರಾಮಯ್ಯ ಸರ್ಕಾರವನ್ನ ತಡ್ತಾ ಇದೆ. ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲೇ ಈ ಜಾತಿ ಕಿಚ್ಚು ಕಾಣಿಸಿಕೊಂಡಿದೆ. ಜಾತಿ ಜನಗಣತಿಗೆ ಕೆಲವು ಸಚಿವರೇ ಕೆಂಡಾಮಂಡಲ ಆಗಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಈ ಜಾತಿ ಸಮೀಕ್ಷೆ ವಿಚಾರದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕೆಲವು ಸಚಿವರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ನಲ್ಲೇ ವಿರೋಧ, ಅದರ ಜೊತೆಯಲ್ಲಿ ವಿಪಕ್ಷಗಳ ವಿರೋಧ, ಜನರ ವಿರೋಧ. ಸಿಎಂ ವಿರುದ್ಧವೇ ಟೇಬಲ್ ಕುಟ್ಟಿ ಸಚಿವರು ತಮ್ಮ ರೋಷಾಗ್ನಿಯನ್ನ ಪ್ರದರ್ಶನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈ ಸಚಿವರ ನಡೆಗೆ ಬೇಸತ್ತು ಆ ನಂತರ ಎದ್ದು ಸಿದ್ದರಾಮಯ್ಯ ಕೆಲ ಕಾಲ ಓಡಾಡಿದ್ದಾರೆ. ಅಲ್ಲಿ ಟೇಬಲ್ ಕುಟ್ಟಿ ಆಕ್ರೋಶ. ಹೆಚ್ಚುವರಿ 331 ಜಾತಿಗಳು ಹೇಗೆ ಸೇರ್ಪಡೆ ಆಯಿತು ಅನ್ನುವಂಥದ್ದು ಸಚಿವರ ಪ್ರಶ್ನೆ ಕೂಡ ಆಗಿದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳು ಸೇರಿದ್ಯಾಕೆ ಅನ್ನುವಂಥ ಪ್ರಶ್ನೆ ಸಚಿವರು ಮಾಡಿರೋದು. ಆ ರೀತಿ ಸೇರಿಸೋದಕ್ಕಾಗುತ್ತಾ ಅಂತ ಹಲವು ಸಚಿವರು ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದ್ದಾರೆ. ಈಗಾಗಲೇ ಈ ಜಾತಿ ಜನಗಣತಿಯ ಬಿಸಿ ಸಿದ್ದರಾಮಯ್ಯ ಸರ್ಕಾರವನ್ನ ತಡ್ತಾ ಇದೆ. ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲೇ ಈ ಜಾತಿ ಕಿಚ್ಚು ಕಾಣಿಸಿಕೊಂಡಿದೆ. ಜಾತಿ ಜನಗಣತಿಗೆ ಕೆಲವು ಸಚಿವರೇ ಕೆಂಡಾಮಂಡಲ ಆಗಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಈ ಜಾತಿ ಸಮೀಕ್ಷೆ ವಿಚಾರದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕೆಲವು ಸಚಿವರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ನಲ್ಲೇ ವಿರೋಧ, ಅದರ ಜೊತೆಯಲ್ಲಿ ವಿಪಕ್ಷಗಳ ವಿರೋಧ, ಜನರ ವಿರೋಧ. ಸಿಎಂ ವಿರುದ್ಧವೇ ಟೇಬಲ್ ಕುಟ್ಟಿ ಸಚಿವರು ತಮ್ಮ ರೋಷಾಗ್ನಿಯನ್ನ ಪ್ರದರ್ಶನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈ ಸಚಿವರ ನಡೆಗೆ ಬೇಸತ್ತು ಆ ನಂತರ ಎದ್ದು ಸಿದ್ದರಾಮಯ್ಯ ಕೆಲ ಕಾಲ ಓಡಾಡಿದ್ದಾರೆ. ಅಲ್ಲಿ ಟೇಬಲ್ ಕುಟ್ಟಿ ಆಕ್ರೋಶ. ಹೆಚ್ಚುವರಿ 331 ಜಾತಿಗಳು ಹೇಗೆ ಸೇರ್ಪಡೆ ಆಯಿತು ಅನ್ನುವಂಥದ್ದು ಸಚಿವರ ಪ್ರಶ್ನೆ ಕೂಡ ಆಗಿದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳು ಸೇರಿದ್ಯಾಕೆ ಅನ್ನುವಂಥ ಪ್ರಶ್ನೆ ಸಚಿವರು ಮಾಡಿರೋದು. ಆ ರೀತಿ ಸೇರಿಸೋದಕ್ಕಾಗುತ್ತಾ ಅಂತ ಹಲವು ಸಚಿವರು ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದ್ದಾರೆ. ಈಗಾಗಲೇ ಈ ಜಾತಿ ಜನಗಣತಿಯ ಬಿಸಿ ಸಿದ್ದರಾಮಯ್ಯ ಸರ್ಕಾರವನ್ನ ತಡ್ತಾ ಇದೆ. ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲೇ ಈ ಜಾತಿ ಕಿಚ್ಚು ಕಾಣಿಸಿಕೊಂಡಿದೆ. ಜಾತಿ ಜನಗಣತಿಗೆ ಕೆಲವು ಸಚಿವರೇ ಕೆಂಡಾಮಂಡಲ ಆಗಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಈ ಜಾತಿ ಸಮೀಕ್ಷೆ ವಿಚಾರದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕೆಲವು ಸಚಿವರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ನಲ್ಲೇ ವಿರೋಧ, ಅದರ ಜೊತೆಯಲ್ಲಿ ವಿಪಕ್ಷಗಳ ವಿರೋಧ, ಜನರ ವಿರೋಧ. ಸಿಎಂ ವಿರುದ್ಧವೇ ಟೇಬಲ್ ಕುಟ್ಟಿ ಸಚಿವರು ತಮ್ಮ ರೋಷಾಗ್ನಿಯನ್ನ ಪ್ರದರ್ಶನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈ ಸಚಿವರ ನಡೆಗೆ ಬೇಸತ್ತು ಆ ನಂತರ ಎದ್ದು ಸಿದ್ದರಾಮಯ್ಯ ಕೆಲ ಕಾಲ ಓಡಾಡಿದ್ದಾರೆ. ಅಲ್ಲಿ ಟೇಬಲ್ ಕುಟ್ಟಿ ಆಕ್ರೋಶ. ಹೆಚ್ಚುವರಿ 331 ಜಾತಿಗಳು ಹೇಗೆ ಸೇರ್ಪಡೆ ಆಯಿತು ಅನ್ನುವಂಥದ್ದು ಸಚಿವರ ಪ್ರಶ್ನೆ ಕೂಡ ಆಗಿದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳು ಸೇರಿದ್ಯಾಕೆ ಅನ್ನುವಂಥ ಪ್ರಶ್ನೆ ಸಚಿವರು ಮಾಡಿರೋದು. ಆ ರೀತಿ ಸೇರಿಸೋದಕ್ಕಾಗುತ್ತಾ ಅಂತ ಹಲವು ಸಚಿವರು ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದ್ದಾರೆ. ಈಗಾಗಲೇ ಈ ಜಾತಿ ಜನಗಣತಿಯ ಬಿಸಿ ಸಿದ್ದರಾಮಯ್ಯ ಸರ್ಕಾರವನ್ನ ತಡ್ತಾ ಇದೆ. ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲೇ ಈ ಜಾತಿ ಕಿಚ್ಚು ಕಾಣಿಸಿಕೊಂಡಿದೆ. ಜಾತಿ ಜನಗಣತಿಗೆ ಕೆಲವು ಸಚಿವರೇ ಕೆಂಡಾಮಂಡಲ ಆಗಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಈ ಜಾತಿ ಸಮೀಕ್ಷೆ ವಿಚಾರದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕೆಲವು ಸಚಿವರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ನಲ್ಲೇ ವಿರೋಧ, ಅದರ ಜೊತೆಯಲ್ಲಿ ವಿಪಕ್ಷಗಳ ವಿರೋಧ, ಜನರ ವಿರೋಧ. ಸಿಎಂ ವಿರುದ್ಧವೇ ಟೇಬಲ್ ಕುಟ್ಟಿ ಸಚಿವರು ತಮ್ಮ ರೋಷಾಗ್ನಿಯನ್ನ ಪ್ರದರ್ಶನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈ ಸಚಿವರ ನಡೆಗೆ ಬೇಸತ್ತು ಆ ನಂತರ ಎದ್ದು ಸಿದ್ದರಾಮಯ್ಯ ಕೆಲ ಕಾಲ ಓಡಾಡಿದ್ದಾರೆ. ಅಲ್ಲಿ ಟೇಬಲ್ ಕುಟ್ಟಿ ಆಕ್ರೋಶ. ಹೆಚ್ಚುವರಿ 331 ಜಾತಿಗಳು ಹೇಗೆ ಸೇರ್ಪಡೆ ಆಯಿತು ಅನ್ನುವಂಥದ್ದು ಸಚಿವರ ಪ್ರಶ್ನೆ ಕೂಡ ಆಗಿದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳು ಸೇರಿದ್ಯಾಕೆ ಅನ್ನುವಂಥ ಪ್ರಶ್ನೆ ಸಚಿವರು ಮಾಡಿರೋದು. ಆ ರೀತಿ ಸೇರಿಸೋದಕ್ಕಾಗುತ್ತಾ ಅಂತ ಹಲವು ಸಚಿವರು ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದ್ದಾರೆ. ಈಗಾಗಲೇ ಈ ಜಾತಿ ಜನಗಣತಿಯ ಬಿಸಿ
ಸಿದ್ದರಾಮಯ್ಯ ಸರ್ಕಾರವನ್ನ ತಡ್ತಾ ಇದೆ. ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲೇ ಈ ಜಾತಿ ಕಿಚ್ಚು ಕಾಣಿಸ್ಕೊಂಡಿದೆ. ಜಾತಿ ಜನಗಣತಿಗೆ ಕೆಲವು ಸಚಿವರೇ ಕೆಂಡಾಮಂಡಲ ಆಗಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಈ ಜಾತಿ ಸಮೀಕ್ಷೆ ವಿಚಾರದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕೆಲವು ಸಚಿವರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ನಲ್ಲೇ ವಿರೋಧ, ಅದರ ಜೊತೆಯಲ್ಲಿ ವಿಪಕ್ಷಗಳ ವಿರೋಧ, ಜನರ ವಿರೋಧ. ಸಿಎಂ ವಿರುದ್ಧವೇ ಟೇಬಲ್ ಕುಟ್ಟಿ ಸಚಿವರು ತಮ್ಮ ರೋಷಾಗ್ನಿಯನ್ನ ಪ್ರದರ್ಶನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈ ಸಚಿವರ ನಡೆಗೆ ಬೇಸತ್ತು ಆ ನಂತರ ಎದ್ದು ಸಿದ್ದರಾಮಯ್ಯ ಕೆಲ ಕಾಲ ಓಡಾಡಿದ್ದಾರೆ. ಅಲ್ಲಿ ಟೇಬಲ್ ಕುಟ್ಟಿ ಆಕ್ರೋಶ. ಹೆಚ್ಚುವರಿ 331 ಜಾತಿಗಳು ಹೇಗೆ ಸೇರ್ಪಡೆ ಆಯಿತು ಅನ್ನುವಂಥದ್ದು ಸಚಿವರ ಪ್ರಶ್ನೆ ಕೂಡ ಆಗಿದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳು ಸೇರಿದ್ಯಾಕೆ ಅನ್ನುವಂಥ ಪ್ರಶ್ನೆ ಸಚಿವರು ಮಾಡಿರೋದು. ಆ ರೀತಿ ಸೇರಿಸೋದಕ್ಕಾಗುತ್ತಾ ಅಂತ ಹಲವು ಸಚಿವರು ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದ್ದಾರೆ. ಈಗಾಗಲೇ ಈ ಜಾತಿ ಜನಗಣತಿಯ ಬಿಸಿ ಸಿದ್ದರಾಮಯ್ಯ ಸರ್ಕಾರವನ್ನ ತಡ್ತಾ ಇದೆ. ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲೇ ಈ ಜಾತಿ ಕಿಚ್ಚು ಕಾಣಿಸ್ಕೊಂಡಿದೆ. ಜಾತಿ ಜನಗಣತಿಗೆ ಕೆಲವು ಸಚಿವರೇ ಕೆಂಡಾಮಂಡಲ ಆಗಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಈ ಜಾತಿ ಸಮೀಕ್ಷೆ ವಿಚಾರದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕೆಲವು ಸಚಿವರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ನಲ್ಲೇ ವಿರೋಧ, ಅದರ ಜೊತೆಯಲ್ಲಿ ವಿಪಕ್ಷಗಳ ವಿರೋಧ, ಜನರ ವಿರೋಧ. ಸಿಎಂ ವಿರುದ್ಧವೇ ಟೇಬಲ್ ಕುಟ್ಟಿ ಸಚಿವರು ತಮ್ಮ ರೋಷಾಗ್ನಿಯನ್ನ ಪ್ರದರ್ಶನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈ ಸಚಿವರ ನಡೆಗೆ ಬೇಸತ್ತು ಆ ನಂತರ ಎದ್ದು ಸಿದ್ದರಾಮಯ್ಯ ಕೆಲ ಕಾಲ ಓಡಾಡಿದ್ದಾರೆ. ಅಲ್ಲಿ ಟೇಬಲ್ ಕುಟ್ಟಿ ಆಕ್ರೋಶ. ಹೆಚ್ಚುವರಿ 331 ಜಾತಿಗಳು ಹೇಗೆ ಸೇರ್ಪಡೆ ಆಯಿತು ಅನ್ನುವಂಥದ್ದು ಸಚಿವರ ಪ್ರಶ್ನೆ ಕೂಡ ಆಗಿದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳು ಸೇರಿದ್ಯಾಕೆ ಅನ್ನುವಂಥ ಪ್ರಶ್ನೆ ಸಚಿವರು ಮಾಡಿರೋದು. ಆ ರೀತಿ ಸೇರಿಸೋದಕ್ಕಾಗುತ್ತಾ ಅಂತ ಹಲವು ಸಚಿವರು ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದ್ದಾರೆ. ಈಗಾಗಲೇ ಈ ಜಾತಿ ಜನಗಣತಿಯ ಬಿಸಿ ಸಿದ್ದರಾಮಯ್ಯ ಸರ್ಕಾರವನ್ನ ತಡ್ತಾ ಇದೆ. ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲೇ ಈ ಜಾತಿ ಕಿಚ್ಚು ಕಾಣಿಸ್ಕೊಂಡಿದೆ. ಜಾತಿ ಜನಗಣತಿಗೆ ಕೆಲವು ಸಚಿವರೇ ಕೆಂಡಾಮಂಡಲ ಆಗಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಈ ಜಾತಿ ಸಮೀಕ್ಷೆ ವಿಚಾರದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕೆಲವು ಸಚಿವರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ನಲ್ಲೇ ವಿರೋಧ, ಅದರ ಜೊತೆಯಲ್ಲಿ ವಿಪಕ್ಷಗಳ ವಿರೋಧ, ಜನರ ವಿರೋಧ. ಸಿಎಂ ವಿರುದ್ಧವೇ ಟೇಬಲ್ ಕುಟ್ಟಿ ಸಚಿವರು ತಮ್ಮ ರೋಷಾಗ್ನಿಯನ್ನ ಪ್ರದರ್ಶನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈ ಸಚಿವರ ನಡೆಗೆ ಬೇಸತ್ತು ಆ ನಂತರ ಎದ್ದು ಸಿದ್ದರಾಮಯ್ಯ ಕೆಲ ಕಾಲ ಓಡಾಡಿದ್ದಾರೆ. ಅಲ್ಲಿ ಟೇಬಲ್ ಕುಟ್ಟಿ ಆಕ್ರೋಶ. ಹೆಚ್ಚುವರಿ 331 ಜಾತಿಗಳು ಹೇಗೆ ಸೇರ್ಪಡೆ ಆಯಿತು ಅನ್ನುವಂಥದ್ದು ಸಚಿವರ ಪ್ರಶ್ನೆ ಕೂಡ ಆಗಿದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳು ಸೇರಿದ್ಯಾಕೆ ಅನ್ನುವಂಥ ಪ್ರಶ್ನೆ ಸಚಿವರು ಮಾಡಿರೋದು. ಆ ರೀತಿ ಸೇರಿಸೋದಕ್ಕಾಗುತ್ತಾ ಅಂತ ಹಲವು ಸಚಿವರು ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದ್ದಾರೆ.